ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಹೀರೆಕಾಯಿ ಪಲ್ಯ ಮಾಡೋದನ್ನು ತೋರಿಸ್ತೀನಿ. ಮೊದಲಿಗೆ ಒಂದು ಈರುಳ್ಳಿ ಎತ್ಕೊಂಡು ಜೀರಿಗೆ ಸಾಸಿವೆ ಒಗ್ಗರಣೆ ಕೊಟ್ಕೊಂಡು ಒಂದು ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಅದು ಕೂಡ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಒಂದು ಟೊಮೆಟೊ ಹಾಕಬೇಕು. ಒಂದು ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ನಂತರ ಅರಿಶಿನ ಪುಡಿ ಹಾಕಿದ್ದೀನಿ. ಈಗ ಅರಿಶಿನ ಪುಡಿ ಹಾಕಿದ ನಂತರ ಸ್ವಲ್ಪ ಈಗ ಸಾಲ್ಟ್ ಹಾಕಬೇಕು, ರುಚಿಗೆ ತಕ್ಕಷ್ಟು. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆಗ್ತಾಯಿದೆ. ಮಿಕ್ಸ್ ಆಗಿಂದ ಆದ ನಂತರ ಹೆಚ್ಚಿಟ್ಕೊಂಡಿರ್ತೀವಲ್ಲ ಹೀರೆಕಾಯಿ, ಅದು ಕೂಡ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ನೋಡಿ, ಇದು ಈರುಳ್ಳಿ, ಸ್ಪ್ರಿಂಗ್ ಆನಿಯನ್ ಸ್ವಲ್ಪ ಇತ್ತು, ಟೊಮಾಟೊ ಇದೆಲ್ಲ ಸಾಕ್ತಾಯಿದೆ. ಈಗ ನೋಡಿ ಅರಿಶಿನ ಪುಡಿ ಹಾಕಿ, ಧನಿಯಾ ಪುಡಿ ಹಾಕ್ತಾಯಿದ್ದೀವಿ, ಧನಿಯಾ ಪೌಡರು, ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ ಮಿಕ್ಸ್ ಮಾಡಬೇಕು. ಹೀರೆಕಾಯಿ ನೋಡಿ ಹೆಚ್ಚಿಟ್ಕೊಂಡಿದ್ದೀವಿ, ಅಲ್ಲಿ ಹೆಚ್ಚಿಟ್ಕೊಂಡಿರೋ ಒಂದು ಹೀರೆಕಾಯಿ ಮಾಡ್ತಾಯಿದ್ದೀನಿ. ನೋಡಿ, ಈಗ ಹೀರೆಕಾಯಿನೂ ಇದಕ್ಕೆ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಎಲ್ಲ ಕಲಿಸ್ತಾ ಇರಬೇಕು, ಮಿಕ್ಸ್ ಆಗೋ ಹಾಗೆ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇನ್ನೊಂದು ಸ್ವಲ್ಪ ಇತ್ತು, ಅದು ಎಲ್ಲ ಹಾಕಿದ್ವಿ. ಒಂದು ಹೀರೆಕಾಯಲ್ಲಿ ಅರ್ಧ ಹಾಕಿದ್ವಿ, ಈಗ ಅರ್ಧ ಹಾಕಿದ್ವಿ. ಎಲ್ಲ ಫುಲ್ ಒಂದು ಹೀರೆಕಾಯಿ ಇದು. ನೋಡಿ, ಇದು ಮಾಡಿದರೆ ತುಂಬಾ ಸ್ವಲ್ಪ ಆಗುತ್ತೆ. ಇದು ನೋಡೋಕ್ಕೆ ಜಾಸ್ತಿ ಕಾಣಿಸ್ತಾ ಇದೆ. ಇದೆಲ್ಲ ಕುದ್ದ ನಂತರ ಕಡಿಮೆ ಆಗುತ್ತೆ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಹಾಗೆ ಕುದಿಯೋಕ್ಕೆ ಬಿಡಬೇಕು. ಒಂದು ಪಾತ್ರೆಯನ್ನು, ಒಂದು ತಟ್ಟೆಯನ್ನು ಮುಚ್ಚಿಡಬೇಕು. ತಾನೇ ಸಿಮ್ಮಲ್ಲಿ, ಮೀಡಿಯಮ್ ಫ್ಲೇಮಲ್ಲಿಟ್ಟರೆ ಅಥವಾ ಸಿಮ್ಮಲ್ಲಾದರೂ ಇಡ್ಬೋದು. ಮೇಲೊಂದು ತಟ್ಟೆ ಮುಚ್ಚಿ ಒಂದು 5 ನಿಮಿಷ ಬಿಡಬೇಕು. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ನೋಡಿ, ಚೆನ್ನಾಗೆಲ್ಲ ಕಲಿತಾ ಇದೆ, ಮಿಕ್ಸ್ ಆಗ್ತಾ ಇದೆ, ನೀರು ಬಿಟ್ಕೊತಾ ಇದೆ ಹೀರೆಕಾಯಿ ಪಲ್ಯ. ನೋಡಿ, ಈಗ ಹಾಗೆ ಮುಚ್ಚಿ ಇಟ್ಬಿಡಬೇಕು ಸ್ವಲ್ಪ ಹೊತ್ತು. ನೋಡಿ, ಈಗ ಸ್ವಲ್ಪ ಹೊತ್ತಿನ ನಂತರ ತೆಗೆದಿದ್ದೀವಿ. ಮುಚ್ಚಳ ತೆಗೆದ್ಮೇಲೆ 5 ಮಿನಿಟ್ಸ್ ಅಷ್ಟೇ ಬಿಡಬೇಕು. ನೋಡಿ, ಮುಚ್ಚಳ ತೆಗೆದು ಎಲ್ಲ ಕುದ್ದಿದೆ ಈಗ ಚೆನ್ನಾಗಿ. ಹೀರೆಕಾಯಿ ಪಲ್ಯ ಮಾಡೋದು ತುಂಬ ಈಸಿ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ.